ಓವರ್ ಟು ಯು. ಈಗ ತಾನೇ ಆಹುತಿ ಫಿಲ್ಮ್ ಶುರು ಆಯ್ತು, ಅಲ್ಲಿನ ಯಾಕೆ ಹೇಳಿದೆ ಅಂದ್ರೆ ಬೇಕರ್ತನ ಬೇಗ ಹೋಗ್ಬೋದು ಅಂತ. ನನಗೆ ಗೊತ್ತವಳಿದ್ದಾಳೆ ಅಂತ. ಎಸ್, ಹೇಳಿ. ದ ಹೋಲ್ ಲವ್ ಸ್ಟೋರಿ ನಾವು ಬೇರೆ ಬೇರೆ ಬುಕ್ಸಲ್ಲಿ ಓದಿದ್ದೀವಿ, ಬೇರೆ ಬೇರೆ ವರ್ಷನ್ಸ್ ಕೇಳಿದ್ದೀವಿ. ರಿಯಲ್ ಸ್ಟೋರಿ ಹೊತ್ತು ಕೇಳ್ಬಿಡೋಣ ಅಂತ. ಹೌ ಡಿಡ್ ದ ಹೋಲ್ ಥಿಂಗ್ ಸ್ಟಾರ್ಟ್? ಹೋಲ್ ಸ್ಟೋರಿ. ಮೈಕ್ ಬೈ. ಹೇ, ಬೇರೆ ಮೈಕ್. ಹಲೋ. ವರ್ಕಿಂಗ್ ಮ್ಯಾಮ್. ನಮ್ಮ ಸ್ಟೋರಿನೂ ಈ ಥರನೇ ಸ್ಟಾರ್ಟ್ ಆಗಿತ್ತು. ಅಂದರೆ ಫಸ್ಟ್ ಆನ್ ಆಗಿರಲಿಲ್ಲ. ಅಂದರೆ ಮುಖ್ಯವಾದ ಮೇನ್ ಆರ್ಟಿಸ್ಟ್ ಇದರಲ್ಲಿ ಯಾರ್ಯಾರು ಇದ್ದಾರೋ ಎಲ್ಲ ಇಲ್ಲೇ ಇದ್ದೀವಿ. ನಾನು, ಇವರು, ನಮ್ಮ ಅಶೋಕ್. ಸೊ ವಾಟ್ ಕ್ಯಾನ್ ಐ ಸೇ, ಐ ಥಿಂಕ್ ಡೆಸ್ಟಿನಿ ಅಂತ ಹೇಳ್ತೀನಿ ಅಷ್ಟೇ. ವಾಟ್ ಈಸ್ ಮೆಂಟ್ ಟು ಬಿ ವಿಲ್ ಬಿ ಯಾರ್ಸ್. ನನಗೆ ಬಿಗಿನಿಂಗಲ್ಲಿ ಅಂದರೆ ತುಂಬ ಒಂದು ಬೇರೆ ಇಂಪ್ರೆಷನ್ ಇತ್ತು ಬಿಫೋರ್ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಹಿಮ್. ಅಂದರೆ ಇಂಪ್ರೆಷನ್ ಆ ಥರ ಕೊಟ್ಟಿದ್ರು ನನಗೆ. ಬಟ್ ಐ ಥಿಂಕ್ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ್ಲಿಂದನೂ ಅಂದರೆ ಆಹುತಿ ಪಿಕ್ಚರಲ್ಲಿ ಇನ್ಸ್ಟಿಂಕ್ಟಿವ್ ಆಗಿ ನನಗೆ ಗೊತ್ತಾಗಿತ್ತು ದಟ್ ಈ ಸಮಥಿಂಗ್ ಸ್ಪೆಷಲ್ ಅಂತ. ನನ್ನ ಹಾರ್ಟಲ್ಲಿ ಏನೋ ಒಂದು ವಾಯ್ಸ್ ಹೇಳ್ತಾ ಇತ್ತು. ನಾವಿಬ್ಬರು ಸ್ಟಾರ್ಸ್ ಇದ್ವಿ ಫಸ್ಟ್, ಆಮೇಲೆ ಫ್ರೆಂಡ್ಸ್ ಆದ್ವಿ. ದೆನ್ ಆಫ್ ಕೋರ್ಸ್ ಡಿಫರೆಂಟ್ ಜರ್ನಿ. such a lovely pair, and ನಿಮ್ಮ ರೀತಿಯಲ್ಲಿ ಯು ಆರ್ ಅ ಬಿಗ್ ಅಚೀವರ್ yourself as an actress, as a host and all that. Then Amrish sir ಅವರ ಜರ್ನಿ, we know how much you have contributed to him also. ಸರ್, ನಿಮ್ಮ ಮಾತಲ್ಲಿ ಹೇಳಿ, ಸುಮಲತಾ ಮೇಡಮ್ ಅವರ ಕಾಂಟ್ರಿಬ್ಯೂಷನ್ ನಿಮ್ಮ ಲೈಫಲ್ಲಿ. ಈಗ ನಾನು ಐ ವಿಲ್ ಸ್ಟಾರ್ಟ್ ಕಂಪೇರಿಂಗ್ ವಿತ್ ಮೈ ಮದರ್. ನಮ್ಮ ತಾಯಿ ಮದುವೆ ಆದಾಗ 9 ವರ್ಷ, ನಮ್ಮ ತಂದೆ 16 ವರ್ಷ. ಸೊ ವಾಟ್ ಈಸ್ ಅವರ್ ಎಜುಕೇಶನ್? ಕರೆಕ್ಟ್. ನಾನು ಐ ವಾಸ್ ಶೂಟಿಂಗ್ 2 ಫಿಲ್ಮ್ಸ್, ಕುದುರೆಮುಖ ಆ್ಯಂಡ್ ಪಡವರಳ್ಳಿ ಪಾಂಡವರು. ಒಂದು ಮಂಗಳೂರು, ಒಂದು ಚಿಕ್ಕಮಗಳೂರು. ಐ ವಾಸ್ ಕಮಿಂಗ್ ಆನ್ ದ ವೇ ಚಿಕ್ಕಮಗಳೂರು ಟು ಮ್ಯಾಂಗ್ಳೂರ್. ಆವಾಗ ಸೆಲ್ ಫೋನ್ ಇಲ್ಲ, ಎಲ್ಲ ಚಾರ್ಮುಡಿ ಘಾಟ್, ನಾನೇ ಡ್ರೈವರ್. ಟೋಲ್ ಗೇಟಲ್ಲಿ ನಾನು ನಿಲ್ಲಿಸಿ ವೆಯ್ಟ್ ಮಾಡ್ತಾ ಇದ್ದೆ, ಪ್ರೊಡ್ಯೂಸರ್ ಹೋಗಿ ಪಾಲ್ ಅಂತ. ಸರಿ, ಸಮಥಿಂಗ್ ಬ್ಯಾಡ್ ಅಂತ ಹೋದರೆ ಈಗ ಅಗ್ಡಿಮಿ, ನಿಮ್ಮ ತಂದೆ ಎಕ್ಸ್ಪೈರ್ಡ್ ಅಂಬರೀಷ್. ಹಾಂ ಸರಿ, ಹೊರಟು ಬಂದೆ. ವಿ ರೀಚ್ಡ್ 12 o'clock ಮೈಸೂರು. ಚೌಡಯ್ಯನವ್ರ ಮನೆಯಲ್ಲೇ ಎಲ್ಲ ಆಯಿತು. ನೆಕ್ಸ್ಟ್ ಡೇ ತಂಗಹಳ್ಳಿಯವರೆಲ್ಲ ಬಂದರು, ಎಲ್ಲ ಮಾಡಿ ಕ್ರಿಮಿಯೇಷನ್ ಎಲ್ಲ ಮುಗಿಸಿ ನಾನು ರೂಮಲ್ಲಿ ಹೋಗಿ ನಾನು ಒಂದೇ ಕೂತ್ಕೊಂಡು ಸಿಗರೇಟ್ ಸೇರ್ತಾ ಒಬ್ಬನೇ ಕೂತಿದ್ದೆ. ನಮ್ಮ ತಾಯಿ ಬಂದರು, ಇಲ್ಲಿಂದಪ್ಪ ಬಂದೆ, ಹಿಂಗೆ ಈ ಥರ ಶೂಟಿಂಗ್ ಮತ್ತೆ ಲೇಟ್ ಆಯಿತು. ನಾನು ಟ್ರಾವೆಲಿಂಗಲ್ಲಿದ್ದೆ, ಲೇಟ್ ಆಯಿತು ಗೊತ್ತಾಗಿದ್ದು. ಸೊ ಐ ವಾಸ್ ಲೇಟ್ ಬೈ 3 hours. ನೋಡೋ ಬರೀ ಯು ಲಾಸ್ಟ್ ಯುವರ್ ಫಾದರ್, ನೀನು ಅವ್ರನ್ನೇನು ವಾಪಸ್ ಕರ್ಕೊಂಬರೋಲ್ಲ, ಅವ್ರಿಗೆ ಯಾಕೆ ತೊಂದರೆ ಕೊಡ್ತೀವಿ, ಹೋಗಿ ಕೆಲಸ ಮಾಡು. ಇಟ್ ವಾಸ್ ಮೈ ಅರ್ಜ್. ನಾನು ಕೇಳಬೇಕು, ಬಟ್ ಕೇಳಕ್ಕೆ ದಮ್ಮಿರಲಿಲ್ಲ. ಶಿ ಓನ್ಲಿ ಟೋಲ್ಡ್ ಮಿ ದಟ್ ಈಸ್ ಎಜುಕೇಷನ್. ಹಾಗೆ ಡಿಗ್ರಿನೇ ಎಜುಕೇಷನ್ ಅನ್ನೋದಲ್ಲ. ಕರೆಕ್ಟ್ ಸರ್, ಖಂಡಿತವಲ್ಲ, ಹೌದು. ವಾಟ್ ಎ ಸೆನ್ಸಿಬಲ್ ವರ್ಡ್ ಶಿ ಸೆಡ್ ಟು ಮಿ, ದಟ್ ಈಸ್ ಎಜುಕೇಷನ್. ಹಂಗೆ ಸುಮಲತಾ ಆಲ್ಸೋ ಕೂಡ ವೆರಿ ಸೆನ್ಸಿಬಲ್, ವೆರಿ ನಾಲೆಜಬಲ್. ಅಷ್ಟು ಈಸಿಯಾಗಿ ಅವಳು ಶಿ ವೋಂಟ್ ಗೆಟ್ ಅಟ್ಯಾಚ್ ಟು ಎವ್ರಿಬಡಿ. ವೆರಿ ಸೆಲೆಕ್ಟಿವ್ ಬಟ್ ಬ್ರಿಲಿಯಂಟ್ ಹೆಡ್, ನಥಿಂಗ್ ಟು ವರಿ. ವರ್ಲ್ಡ್ ಇನ್ಫಾರ್ಮೇಷನ್ ಇದೆ. ಮೋರ್ ದೆನ್ ಎವ್ರಿಥಿಂಗ್ ಮೈ ಸನ್ ಈಸ್ ವೆಲ್ ಇನ್ಫಾರ್ಮ್ಡ್ ಲೈಕ್ ಹರ್. ಐ ಹ್ಯಾವ್ ನೋ ಟೈಮ್ ಟು ಎಜುಕೇಟ್ ಹಿಮ್. ನಮ್ಗೆ 10 ನಿಮಿಷ ಅವನ ಜೊತೆ ಸ್ಪೆಂಡೇ ಮಾಡಲಿಲ್ಲ. ಎವ್ರಿಥಿಂಗ್ ಶಿ ಓನ್ಲಿ ಲುಕ್ಡ್ ಆಫ್ಟರ್. ಯಾವುದೇ ಕಂಟ್ರಿಗೆ ಹೋದ್ಲು ಅಷ್ಟೇ, ಅಮೆರಿಕಾ ಕರ್ಕೊಂಡೋದ್ರೆ ಅವಳೇ ಹೋಗ್ಬೇಕು, ನಾನು ಹೋಗಲ್ಲ, ಬಿಕಾಸ್ ಐ ವಾಸ್ ಬ್ಯುಸಿ. ಹಂಗೆ ಅದಕ್ಕೋಸ್ಕರ ದಟ್ ಈಸ್ ಎ ಗಾಡ್ ಗಿವನ್ ಗಿಫ್ಟ್ ಟು ಮೀ ಆಲ್ಸೋ. ಒನ್ ಆಫ್ ದ ಬೆಸ್ಟ್. I had a very very interesting incident when you were carrying ಅಭಿ ಅವ್ರನ್ನ. ಮಗು ಹಾರ್ಟ್ ಬೀಟ್ ಏನೋ ಲೋ ಆಯ್ತಂತೆ. ಅಂಬರೀಷ್ ಅವ್ರು ಬಂದು, ಏನು ಸರ್ ಅದು ನಿಜಾನ? ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಸರ್, ಕೇಳಕ್ಕೆ. ನನಗೆ ಏನು ಸರ್ ಇದು ಮಿರಾಕಲ್? ಮಿರಾಕಲ್. ರಾತ್ರಿ ಇವ್ರ ಅಣ್ಣ ಫೋನ್ ಮಾಡಿ, ಸರ್ ಎನಿ ಟೈಮ್ ಎಕ್ಸ್ಪೆಕ್ಟೆಡ್ ಅಂತ. ನಾನು ಶೂಟಿಂಗ್ ಮುಗಿಸ್ಕೊಂಡ್ ಬಂದಾಗ 9:30. ಇವಳು ನೋಡೋಕೆ ನನಗೆ ಹಾಸ್ಪಿಟ್ಲ್ ಅಂದ್ರೆ ಹೆದರಿಕೆ. ಹೆಂಗ್ ಹುಟ್ಟುತ್ತೋ ಏನಾಗತ್ತೋ ಮಗು ಗೊತ್ತಿಲ್ವಲ್ಲ, ಹೋಗಂಗಿಲ್ಲ, ಹೆದರಿಕೆ. ಎನಿ ಟೈಮ್ ಅಂತ ತಿರ್ಗಾ 10 ಗಂಟೆ ಆಯಿತು, 10:30 ಆಯಿತು. ಸರಿ, ನಾವು ಹೋಗಿ ಕ್ಲಬ್ಬಲ್ಲಿ ಕೂತ್ಕೊಂಡೆ. 1 ಗಂಟೆ ಆಯಿತು. ಭಾಳ ಪೇನ್ ಅಂತ ಒದ್ದಾಡ್ತಾಳೆ. ಯು ಹ್ಯಾವ್ ಟು ಬಾವುಗಾರು ಮೀರು వచ్చి చూಡಲ್ಲ ಅಂತ ಹೇಳ್ದ. ಸರಿ ಅಂದ್ಬಿಟ್ಟು 5 ಗಂಟೆಗೆ ಹೋದೆ. ಮಲಗಿದ್ಲು, ನೋವ್ತಾ ಇತ್ತು. ಸುಮ್ಮನೆ ಇವಳು ಹೊಟ್ಟೆ ಮುಟ್ಟಿದ್ದೆ. ಮುಟ್ಟಿದ ಮೇಲೆ ಶಿ ಬಿಕೇಮ್ ಆಲ್ ರೈಟ್.
ಅವಳು ಡಾಕ್ಟರ್ ಬಂದು ಹಿಂಗೆ ಗ್ಲೌಸ್ ಹಾಕಿ ಸಿದ್ರಿನ್ ಮಾಡಿ ತೆಗಿಬೇಕು ಅಂತೆಲ್ಲ ರೆಡಿ ಆಗ್ತಾಯಿದ್ರು. ಅಷ್ಟೊತ್ತಿಗೆ ನೋಡಿ ದಿಸ್ ಬಿಕಮ್ ಮೈ ಸನ್ ಸ್ಟಾರ್ಟೆಡ್ ಕಿಕ್ಕಿಂಗ್ ಅಲ್ಲ, ಅದು ನೋ ಪೇನ್ ಇರೋದು ಎಲ್ಲ ಹಾಗೆ ಅವ್ನು ಕಾಮ್ ಆಗ್ಬಿಟ್ಟ. ಓಹೋ, ಆ ಡಾಕ್ಟ್ರ್ ಬಂದು ಲೇಡಿ ಐ ಸ್ಟಿಲ್ ರಿಮೆಂಬರ್ ವಾಟ್ ಶಿ ಸೆಡ್, ದ ಬಾಯ್ ನೋಸ್ ಆಲ್ರೆಡಿ ದ ಫಾದರ್ ಅಂತ. ಆಮೇಲೆ ಡೆಲಿವರಿ ಆಯಿತು, ನಾವು ದೂರದಿಂದ ನೋಡ್ಕೊಂಡು ವಾಪಸ್ ಓಡೋದು. ಸೋ ನೈಸ್. ಸಿ ನಾನು ಐ ರಿಮೆಂಬರ್ ಕೆಂಪು ಗುಲಾಬಿ ಎಲ್ಲ ಮಾಡ್ತಿದ್ದಾಗ ಅಂಬರೀಷ್ ಸರ್ ಅವ್ರು ಬಂದರು ಅಂದ್ರೆ ಒಂದು ಸಂಭ್ರಮ, ಗಲಾಟೆ, ತಮಾಷೆ, ಫನ್, ಆಲ್ವೇಸ್ ಲೈಫ್ ಲೈಫ್ ಲೈಫ್. ಬಟ್ ನಾನು ಅವ್ರ ಸಣ್ಣ ಡಲ್ಗೆ ನೋಡಿದ್ದು ಅಂದರೆ ಒಂದೇ ಒಂದು ಸಲ ಅಭಿಷೇಕ್ ಅವರು ಲಂಡನ್ಗೆ ಓದಕ್ಕೆ ಹೋದಾಗ ಆ ಫಸ್ಟ್ 1 ವೀಕ್ ನಾನು ಅಂಬರೀಷ್ ಸರ್ ಆ ಥರ ನೋಡೇ ಇಲ್ಲ. ಹಿ ವಾಸ್ ರಿಯಲಿ ನನಗೆ ಸರ್ ಏನು ಸರ್ ಇದು ಅಂದರೆ ಹಿ ವಾಸ್ ಮಿಸ್ಸಿಂಗ್ ಅಭಿಷೇಕ್ ಅಂತ ಅನಿಸ್ತಾ ಇತ್ತು ನನಗೆ ಫಸ್ಟ್ ಟೈಮ್. ನಿಮ್ಮನ್ನ ಹೆದರಿಕೆ, ಒಬ್ಬನೇ ಮಗ ಹೆಂಗ ಏನ್ ಲಂಡನ್ ಓದಿ ಏನಾಗಬೇಕು, ಇಲ್ಲೇ ಓದಿ ಅದೇ ಹೋಟ್ಲ್ ಲಂಡನ್ ಓದಿದ್ದಾರೆ, ಇಲ್ಲೇ ಹೋಗಿ ಪ್ರೈಮ್ ಮಿನಿಸ್ಟರ್ ಆಗ್ಲಿಲ್ವ, ಹಂಗೆ ನಾನು ಲಂಡನ್ ಓದಿದ್ದೀನಿ. ಕರೆಕ್ಟ್. ಫಸ್ಟ್ ಟೈಮ್ ನೋಡಿದ್ದು ಅದೇ ಥರ. ಹೇಳಬೇಕು ಅಂದರೆ ಐ ಥಿಂಕ್ ಅಪ್ಪ ಮಗ ಇಬ್ಬರು, ಐ ಥಿಂಕ್ ಮೆನ್ ಸಮ್ಟೈಮ್ಸ್ ಅವ್ರಿಗೆ ಎಮೋಷನ್ ಅಷ್ಟು. ಥ್ಯಾಂಕ್ ಯು, ವಾ ಯು ಮೇಡ್ ಇಟ್ ಗುಡ್. ನೋಡಿ ಸರ್, ಮನೆ ತಾಯಿ ಕೇಳೋದು ಬರ್ತೀಯಾ ಅಂತ. ಇಲ್ಲ ಬರಲ್ಲ, ನಿನ್ನ ತಂದೆ ಪ್ರೋಗ್ರಾಮ್ ನಡೀತದೆ ಬರಲ್ವೇನೋ ಅಂತ. ಒಂದು 2 ನಿಮಿಷ ಯೋಚಿಸಿದೆ, ಎಷ್ಟೇ ಭಯ ಇರಲು ಪರವಾಗಿಲ್ಲ, ಫಸ್ಟ್ ಟೈಮ್ ಟಿವಿಗೆ ಬಂದ್ಬಿಡೇ ಬಿಡ ನಾನು ಫಾರ್ ಮೈ ಫಾದರ್. ಡೆಬ್ಯೂ ನೋಡಿ, ಅಭಿಷೇಕ್ ಗೌಡರ ಡೆಬ್ಯೂ ವೀಕೆಂಡ್ ವಿತ್ ರಮೇಶ್ ಆಗಿದೆ. ಥ್ಯಾಂಕ್ ಯು ಅಭಿ, ಥ್ಯಾಂಕ್ ಯು ಅಭಿ, ಸೋ ಸ್ವೀಟ್. ಎಸ್, ಭಾಳ ಖುಷಿ ಆಯ್ತು ಅಭಿ, ಥ್ಯಾಂಕ್ ಯು. ನಾನು ಅದೇ ಹೇಳ್ತಿದ್ದೆ, ಓದಕ್ಕೆ ಹೋದಾಗ ಭಾಳ ಮಿಸ್ ಮಾಡ್ಕೊಂಡ್ರೆ ಓಪನ್ ಆಗಿ ಹೇಳ್ತಾ ಇರಲಿಲ್ಲ ಯಾರ ಹತ್ರನವರು, ಬಟ್ ವಿ ಕುಡ್ ಸಿ ಇಟ್ ಹೌ ಹಿ ವಾಸ್ ಮಿಸ್ಸಿಂಗ್ ಯು ಅಂತ. ಇಲ್ಲ, ಈವನ್ ನಾನು ಒಟ್ಟಿದ್ದ ದಿನ ದ ನೈಟ್ ವಿ ಲೆಫ್ಟ್, ಮೈ ಮದರ್ ವಾಸ್ ಟ್ರಾವೆಲಿಂಗ್ ವಿತ್ ಮೀ ಆ್ಯಂಡ್ ನಾನು ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ ನನ್ನ. ಸೊ ಮೇಕ್ ಶೋ ವಾಸ್ ಓಕೆ. 4 ಗಂಟೆಗೆ ಫ್ಲೈಟು ಇನ್ ದ ಮಾರ್ನಿಂಗ್, 12ವರೆಗೆ ಸ್ನಾನ ಮಾಡ್ತಾ ಇರುವಾಗ ಆವಾಗ ಹೊಡೀತು, ಐ ಆಮ್ ಲೀವಿಂಗ್ ಮೈ ಫಾದರ್ ಅಂತ. ಅಮ್ಮ ಏನು ಬೇಜಾರಿಲ್ಲ, ಇಫ್ ಐ ಕಾಲ್ ಶೀಲ್ ಕಮ್, ಈಸ್ ಅ ಬಿಸಿ ಮ್ಯಾನ್, ಈ ಕಾಂಟ್ ಕಮ್. ಸೊ ಐ ಥಿಂಕ್ ಆಫ್ಟರ್ ಚೈಲ್ಡ್ಹುಡ್ ಆದಮೇಲೆ ಫಸ್ಟ್ ಟೈಮ್ ನಾನು ಹತ್ತಿದ್ದಂದರೆ when I was saying bye to him. And I still remember what he said to me. He smiled. He tried his best to smile. And he said, ಹೋಗು ಆರಾಮಾಗಿ ಹೋಗ್ಬಿಟ್ಟು ಬಾ, ಇಫ್ ಯು ಡೋಂಟ್ ಲೈಕ್ ಇಟ್ ಕಮ್ ಬ್ಯಾಕ್ ಅಂತ. ಇನ್ನೇನು ಡೋರ್ ಆಚೆ ಹೋಗ್ತಾ ಇರುವಾಗ ಐ ಹರ್ಡ್ ಹಿಮ್ ಸೇ ಟು ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮ ಇದ್ರು, ಐ ಡಿಡ್ ನಾಟ್ ವಾಂಟ್ ಟು ಕ್ರೈ ಇನ್ ಫ್ರಂಟ್ ಆಫ್ ಮೈ ಸನ್, ಹೋಗ ಖುಷಿಯಾಗಿ ಕಳ್ಸೋಣ ಅಂತ. ಸೊ ಸ್ವೀಟ್.